ಸಹನಿಪಾಠ ಜನಸ್ಯ ಗುರು ಸ್ವಯಂ ಅಂತ. ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅವರ ಜೊತೆಯಲ್ಲಿ ಓದ್ತಾ ಇದ್ದಂತಹ ಉಳಿದ ಮಕ್ಕಳೆಲ್ಲ ಗುರುಗಳು ಹೇಳ್ಕೊಟ್ಟಿರುವಂತಹ ಪಾಠದಲ್ಲಿ ಏನಾದ್ರೂ ಸಂದೇಹ ಬಂತು ಅಂತಂದ್ರೆ ಆಗ ಗುರುಗಳ ಹತ್ರ ಹೋಗಿ ಕೇಳ್ತಾ ಇರ್ಲಿಲ್ಲ. ಯಾರ ಹತ್ರ ಕೇಳ್ತಿದ್ರು ಅಂದ್ರೆ ಶಂಕರರ ಹತ್ರನೇ ಹೋಗಿ ಕೇಳ್ತಾ ಇದ್ರು. ಆದ್ರೆ ವಾಸ್ತವವಾಗಿ ಅವರು ಇವರೆಲ್ಲ ಒಟ್ಟಿಗೆ ಓದ್ತಿದ್ದಾರೆ, ಒಟ್ಟಿಗೆ ಓದ್ತಾ ಇದ್ರು ಸಹ ಶಂಕರರ ಜೊತೆಗೆ ಓದ್ತಾ ಇದ್ದಂತಹ ಮಕ್ಕಳು ಅಧ್ಯಾಪಕರನ್ನು ಕೇಳ್ತಿರ್ಲಿಲ್ಲ, ಶಂಕರರನ್ನೇ ಕೇಳ್ತಾ ಇದ್ರು. ಕೇಳಿ ಆ ಸಂದೇಹಗಳಿಗೆಲ್ಲ ಉತ್ತರಗಳನ್ನು ಪಡ್ಕೊಳ್ತಾ ಇದ್ರು. ಇದರ ಅರ್ಥ ಏನು? ಓದುವಂತಹ ಸಂದರ್ಭದಲ್ಲೇ ವಿದ್ಯಾರ್ಥಿ ದಶೆಯಲ್ಲೇ ಶಂಕರಾಚಾರ್ಯರು ಇಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಇಷ್ಟು ಪಾಂಡಿತ್ಯವನ್ನು ಗಳಿಸಿದ್ದಾರೆ. ವಿದ್ಯಾರ್ಥಿಯಾಗಿರುವಾಗಲೇ ಅವರು ತಮ್ಮ ಗುರುಗಳು ಹಾಗೆ ತುಂಬಾ ವಿದ್ಯೆಯನ್ನು ಕಲಿತವರಾಗಿ ತಮ್ಮ ಜೊತೆಯಲ್ಲಿದ್ದಂತಹ ಮಕ್ಕಳಿಗೂ ಸಹ ಹೇಳ್ಕೊಡ್ತಾ ಇದ್ರು. ಸಚ ಪಪಾಠ ತಥೋ ಗುರುಣ ವಿನಾ ಅಂತ 4ನೇ ಮಾತು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಅವರಿಗೆ ಲೋಕದಲ್ಲಿ ಕೆಲವರನ್ನು ನಾವು ನೋಡ್ತಾ ಇರ್ತೀವಿ, ಅದು ಅಷ್ಟೇ. ಮತ್ತೆ ಪುನಃ ಮಕ್ಕಳು ಮಾತ್ರ ಅಂತ ಹೇಳಿದ್ರೆ ಆಗೋದಿಲ್ಲ, ದೊಡ್ಡವರಲ್ಲೂ ಇಂಥವರಿದ್ದಾರೆ. ಏನು ಅಂತ ಕೇಳಿದ್ರೆ ಪ್ರತಿಯೊಂದು ಹೇಳ್ಕೊಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದಿಷ್ಟು ಹೇಳ್ಕೊಟ್ರೆ ಉಳಿದಿದ್ದನ್ನೆಲ್ಲ ನಾವೇ ಸರಿಯಾಗಿ ಯೋಚನೆ ಮಾಡಿ ಊಹೆ ಮಾಡಿ ನಾವೇ ಕಲ್ತ್ಕೊಂಡು ನಾವೇ ಮಾಡಬೇಕು. ಆದ್ರೆ ಲೋಕದಲ್ಲಿ ಕೆಲವರು ಹೇಗಿರ್ತಾರೆ ಅಂತಂದ್ರೆ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕಾಗುತ್ತೆ. ಆದ್ರೆ ಶಂಕರರು ಆ ರೀತಿಯಾಗಿರ್ಲಿಲ್ಲ. ಏನು ಅಂತಂದ್ರೆ ಒಂದಿಷ್ಟು ವಿಚಾರಗಳನ್ನು ಗುರುಗಳು ಹೇಳ್ಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದನ್ನೆಲ್ಲವುದನ್ನು ಅವರೇ ಸರಿಯಾಗಿ ಯೋಚನೆ ಮಾಡಿ ಅವರೇ ಊಹೆ ಮಾಡಿ, ಮತ್ತೆ ಅದರಲ್ಲೂ ಊಹೆ ಮಾಡುವಾಗ ತಪ್ಪಾಗಿ ಊಹೆ ಮಾಡ್ತಾ ಇರಲಿಲ್ಲ, ಸರಿಯಾದಂಥದ್ದನ್ನೇ ಊಹೆ ಮಾಡಿ ಸರಿಯಾಗಿ ಎಲ್ಲವುದನ್ನು ಅಭ್ಯಾಸ ಮಾಡ್ತಾ ಇದ್ರು ಅನ್ನೋದು ಇದರ ಅರ್ಥ. ಶಂಕರರ ಒಂದು ವಿದ್ಯಾಭ್ಯಾಸದ ಶೈಲಿ ಈ ರೀತಿಯಾಗಿತ್ತು. ಅಂದ್ರೆ ಹೇಗೆ ಅವರು ಅಧ್ಯಯನ ಮಾಡ್ತಾ ಇದ್ರು ಆ ರೀತಿಯಾಗಿ ನಾವು ಸಹ ಅಧ್ಯಯನ ಮಾಡಬೇಕು. ಇಂತಹ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ. ತದ್ವಾರ ನಾವು ಉತ್ತಮರಾದಂತಹ, ಹೇಗೆ ಶಂಕರ ಭಗವತ್ಪಾದಾಚಾರ್ಯರು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿ ಸದಾಕಾಲ ಶಾಶ್ವತವಾಗಿ ಯುಗಗಳವರೆಗೆ ಇರುವಂತಹ ಕಾರ್ಯಗಳನ್ನು ಮಾಡಿ ಎಲ್ಲರ ಒಂದು ಹೃದಯದಲ್ಲೂ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಹೊಂದಿದ್ದಾರೋ ಆ ರೀತಿಯಾಗಿ ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮ ಶಕ್ತಿಗನುಸಾರವಾಗಿ ಒಳ್ಳೆಯ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕು. ಎಲ್ಲರೂ ಸಹ ಮನಸ್ಸಿನಲ್ಲಿ ಸದಾಕಾಲ ಜ್ಞಾಪಕ ಇಟ್ಟುಕೊಳ್ಳುವಂತಹ ಒಳ್ಳೆ ರೀತಿಯಾದಂತಹ ಸಾಧನೆಗಳನ್ನು ಕೆಲಸಗಳನ್ನು ಮಾಡಬೇಕು.